ಪ್ರಪಂಚದ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನವರ ನಾಮದಲ್ಲಿ ಶುಭಾಶಯಗಳು. ದೇವರ ವಾಕ್ಯ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದ 18ನೇ ವಚನದಲ್ಲಿ, 1 Corinthians chapter 1 verses 18, ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. For the message of the cross is foolishness to those who are perishing, but to us who are being saved, it is the power of God ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಶಿಲುಬೆ, ಕರ್ತನಾದ ಯೇಸು ಕ್ರಿಸ್ತನು ಪಾಪಿಗಳಿಗೋಸ್ಕರ ಹೊತ್ತಂತಹ ಒಂದು ಭಾರವಾದ ವಸ್ತು. ಆ ಶಿಲುಬೆಯ ಸಂದೇಶ ನಾಶನದ ಮಾರ್ಗದಲ್ಲಿರತಕ್ಕಂಥವರಿಗೆ ಹುಚ್ಚು ಮಾತಾಗಿ ಪರಿಣಮಿಸುತ್ತದೆ. ಇವತ್ತು ಶಿಲುಬೆಯ ವಿಷಯ, ಯೇಸು ಕ್ರಿಸ್ತರ ವಿಷಯವನ್ನು ಲೋಕದಲ್ಲಿ ನಾವು ಪ್ರಚಾರ ಮಾಡುವಾಗ ಜನರು ಅದನ್ನು ವಿರೋಧಿಸ್ತಾರೆ, ಪ್ರತಿರೋಧ ಮಾಡ್ತಾರೆ, ಅದನ್ನು ಸಾರುವಂಥವರನ್ನು ಹಿಂಸಿಸ್ತಾರೆ, ಅವರ ಮೇಲೆ ನಿಂದೆಗಳನ್ನು ಹಾಕ್ತಾರೆ, ಅಪಮಾನ ಮಾಡ್ತಾರೆ. ಇದು ನಾಶನದಲ್ಲಿರ್ತಕ್ಕಂಥವರಿಗೆ ಹುಚ್ಚು ಮಾತಾಗಿ ಕಂಡು ಬಂದರೆ, ರಕ್ಷಿಸಲ್ಪಡುತ್ತಿರತಕ್ಕಂಥ ಜನರಿಗೆ ಇದು ದೇವರ ಶಕ್ತಿಯಾಗಿದೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಆದ್ದರಿಂದ ಹುಚ್ಚು ಮಾತಾಗಿರ್ತಕ್ಕಂತಹ ಆ ಜನರು ಅದನ್ನು ವಿರೋಧಿಸಿದರೆ, ರಕ್ಷಣೆಯ ಮಾರ್ಗದಲ್ಲಿರ್ತಕ್ಕಂಥ ಜನರು ಅದನ್ನು ಸ್ವೀಕಾರ ಮಾಡುವಂಥವರಾಗಿದ್ದಾರೆ. ಆದ್ದರಿಂದ ಈ ಸುವಾರ್ತೆಯನ್ನು ಪ್ರಕಟಿಸೋಣ, ಕರ್ತನಾದ ಯೇಸು ಕ್ರಿಸ್ತನವರನ್ನ ನಾವು ಈ ಭೂಲೋಕದಲ್ಲಿ ಸಾರೋಣ ಎಂಬುದಾಗಿ ಹೇಳ್ತಾ ಈ ಸುವಾರ್ತೆಯ ಕೆಲಸದಲ್ಲ ಮುಂದೆ ಹೋಗೋಣ. ಆ ರೀತಿಯಾಗಿ ಮಾಡಲಿಕ್ಕೆ ದೇವರು ತನ್ನ ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.